ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಐಪಿಎಲ್ ಕಲರ್ವಾಸ್ ಶುರುವಾಗ್ತಾ ಇದೆ. ಐಪಿಎಲ್ ಮ್ಯಾಚ್ ಶುರುವಾಗೋದಕ್ಕೆ ಇನ್ನು ಒಂದು ದಿನವಷ್ಟೇ ಬಾಕಿ ಇದ್ದು, ಈ ನಡುವೆ ಪೊಲೀಸರು ಕೂಡ ಈ ಒಂದು ಮ್ಯಾಚ್ಗೆ ಸಂಬಂಧಪಟ್ಟಂತೆ ನಾನಾ ರೀತಿಯಲ್ಲಿ ಒಂದು ಹದ್ದಿನ ಕಣ್ಣನ್ನು ಕೂಡ ಇಟ್ಟಿರುವುದು. ಪ್ರಮುಖವಾಗಿ ಏನು ಐಪಿಎಲ್ ಪಂದ್ಯಗಳ ಒಂದು ಆರಂಭದ ಬಳಿಕ ಒಂದು ಬೆಟ್ಟಿಂಗ್ ಶುರುವಾಗುತ್ತೆ. ಈ ಒಂದು ಬೆಟ್ಟಿಂಗ್ ಸಂಬಂಧಪಟ್ಟಂತೆ ಈಗಾಗಲೇ ನಗರ ಪೊಲೀಸರು ಸೇರಿದಂತೆ ರಾಜ್ಯಾದ್ಯಂತ ಪೊಲೀಸರು ಕೂಡ ನಿಗಾ ವಹಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಕಳೆದ 2-3 ವರ್ಷಗಳಲ್ಲಿ ಈ ಒಂದು ಬೆಟ್ಟಿಂಗ್ ಆಪ್ಸ್ ಮತ್ತೆ ಬೆಟ್ಟಿಂಗ್ ಇಂದಾಗಿ ಸಾಕಷ್ಟು ಮಂದಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಕಳ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ 100 ಕೇಸ್ ಕೂಡ ದಾಖಲಾಗಿತ್ತು. ಆದ್ರಿಂದ ಈಗ ರಾಜ್ಯದ ಪೊಲೀಸರು ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲಾ ವ್ಯಾಪ್ತಿಯಲ್ಲೂ ಕೂಡ ಒಂದು ನಿಗಾವನ್ನ ವಹಿಸೋದಕ್ಕೆ ಈಗ ಮುಂದಾಗಿದ್ದಾರೆ. ಹಾಗಾದ್ರೆ ಯಾವ ರೀತಿ ನಿಗಾ ಇಡ್ತಾರೆ ಮತ್ತೆ ಯಾವ ರೀತಿ ಮಾನಿಟರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೂ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ವೀಕ್ಷಕರೇ, ಏನು ಐಪಿಎಲ್ ಮ್ಯಾಚ್ ಶುರುವಾಗೋದಕ್ಕೆ ಇನ್ನು ಒಂದು ದಿನವಷ್ಟೇ ಬಾಕಿ ಇದೆ. ನಾಳೆ ಬೆಂಗಳೂರಿನಲ್ಲಿ ಒಂದು ಐಪಿಎಲ್ ಉದ್ಘಾಟನಾ ಪಂದ್ಯ ಕೂಡ ನಡೀತಾ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಈ ಒಂದು ಪಂದ್ಯಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಏನು ಒಂದ್ ಕಡೆ ಪಂದ್ಯ ನಡೆಯುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಒಂದು ಬಿಗಿ ಬಂದೋಬಸ್ತ್ ಅನ್ನ ಮಾಡಿಕೊಂಡು ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗೆ ಆಸ್ಪದ ಕೊಡದಂತೆ ಸಾರ್ವಜನಿಕರು ಏನು ಸುಗಮವಾಗಿ ಪಂದ್ಯವನ್ನ ವೀಕ್ಷಿಸಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಟ್ರಾಫಿಕ್ ಪೊಲೀಸರು ಕೂಡ ಆ ಒಂದು ಸ್ಟೇಡಿಯಂ ಸುತ್ತಮುತ್ತ ಯಾವುದೇ ರೀತಿಯ ಒಂದು ಟ್ರಾಫಿಕ್ ಜಾಮ್ ಆಗಲಿ ಅಥವಾ ಏನು ಕಂಜೆಷನ್ ಉಂಟಾಗದಂತೆ ಒಂದು ಎಚ್ಚರಿಕೆಯನ್ನು ಕೂಡ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ಈ ನಡುವೆ ಏನು ಐಪಿಎಲ್ ಪಂದ್ಯಗಳು ಶುರುವಾದ್ರೆ ಒಂದು ರೀತಿ ಬೆಟ್ಟಿಂಗ್ ಕೂಡ ಶುರುವಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಆ ಸಲುವಾಗಿ ಈಗ ಪೊಲೀಸರು ಕೂಡ ಈ ಒಂದು ಬೆಟ್ಟಿಂಗ್ ಹಾವಳಿಯನ್ನ ತಡೆಗಟ್ಟುವ ಸಲುವಾಗಿ ಹೆಚ್ಚಿನ ಒಂದು ನಿಗಾವನ್ನು ಕೂಡ ವಹಿಸಿದ್ದಾರೆ. ಕೇವಲ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಬಗ್ಗೆ ನಿಗಾ ವಹಿಸೋದಕ್ಕೆ ಒಂದು ಎಚ್ಚರಿಕೆಯನ್ನ ಈಗ ರಾಜ್ಯ ಪೊಲೀಸ್ ಇಲಾಖೆಯಿಂದ ಕೊಟ್ಟಿರುವಂತದ್ದು. ಆದ್ರಿಂದ ಈ ಬಾರಿ ಬೆಟ್ಟಿಂಗ್ ಆಪ್ಸ್ ಮುಖಾಂತರ ಯಾರೆಲ್ಲ ಒಂದು ಬೆಟ್ಟಿಂಗ್ ದಂಧೆಯನ್ನ ನಡೆಸ್ತಾರೆ, ಈ ಒಂದು ದಂಧೆಕೋರರ ಮೇಲೆ ಒಂದು ನಿಗಾವನ್ನ ಇಡಬೇಕು ಮತ್ತೆ ಈ ಒಂದು ಬೆಟ್ಟಿಂಗ್ ಹಾವಳಿಯನ್ನ ತಡೆಗಟ್ಟಬೇಕು ಅಂತೇಳಿ ಮುನ್ನೆಚ್ಚರಿಕೆ ಸಲುವಾಗಿ ಕೆಲವು ಆಪ್ಸ್ ಮೇಲೆ ನಿಗಾ ಇಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಮ್ಯಾಚ್ ನಡೆಯುವಂತ ಸಂದರ್ಭದಲ್ಲಿ ಫಂಟರ್ ಮತ್ತೆ ಆಪ್ಗಳ ಮುಖಾಂತರವಾಗಿ ಈ ಒಂದು ದಂಧೆ ಕೂಡ ನಡೆಯುವಂತದ್ದು. ಆದ್ರಿಂದ ಈ ಒಂದು ಫಂಟರ್ ಬೆಟ್ಟಿಂಗ್ ಏನ್ ಇದು ಮಾಡ್ತಾರೆ ಅಂತದ್ರ ಮೇಲೆ ಒಂದು ಹೆಚ್ಚಿನ ನಿಗಾವನ್ನು ವಹಿಸಬೇಕು. ಯಾರು ಪಂದ್ಯದ ವೇಳೆ ಬಾಲ್ ಟು ಬಾಲ್ ಇರಬಹುದು ಮತ್ತೆ ಓವರ್ ಟು ಓವರ್ ಇರಬಹುದು ಮತ್ತೆ ವಿಕೆಟ್ ಟು ವಿಕೆಟ್ ಏನ್ ಬೆಟ್ಟಿಂಗ್ ಅನ್ನ ಕಟ್ತಿರ್ತಾರೆ, ಇಂಥವ್ರ ಮೇಲೆ ಒಂದು ನಿಗಾವನ್ನು ವಹಿಸಬೇಕು ಅಂತೇಳಿ ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆ ಕೂಡ ಕೊಟ್ಟಿರುವುದು. ಈ ಒಂದು ಫಂಟರ್ ಬೆಟ್ಟಿಂಗ್ ಇಂದಾಗಿ ಸಾಕಷ್ಟು ಮಂದಿ ಹಣವನ್ನು ಕಳ್ಕೊಳ್ತಾರೆ ಮತ್ತೆ ಸಾಕಷ್ಟು ಏನು ಹಣಕಾಸಿನ ತೊಂದರೆಗಳಿಗೆ ಮತ್ತೆ ಸಾಲದ ಸುಳಿಗೆ ಕೂಡ ಸಿಕ್ಕಾಕೊಂಡಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವುದು. ಆದ್ರಿಂದ ಇವುಗಳನ್ನ ಮಟ್ಟ ಹಾಕಬೇಕು ಮತ್ತೆ ಈ ಒಂದು ಫಂಟರ್ ಮತ್ತೆ ಆಪ್ಗಳ ಮೇಲೆ ನಿಗಾ ವಹಿಸಿ ಈ ಒಂದು ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಬೇಕು ಅಂತೇಳಿ ಬೆಂಗಳೂರಿನ ಸಿಸಿಬಿ ಪೊಲೀಸರು ಮತ್ತೆ ರಾಜ್ಯದ ಬೇರೆ ಬೇರೆ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿ ಅವರ ಮೇಲೆ ನಿಗಾ ಇಡುವಂತ ಕೆಲಸ ಕೂಡ ಈಗ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ಸದ್ಯ ಈಗಾಗಲೇ ಏನು ಈ ಒಂದು ಬೆಟ್ಟಿಂಗ್ ಆಪ್ಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಆಪ್ಗಳಲ್ಲಿ ಈ ಒಂದು ಬೆಟ್ಟಿಂಗ್ ದಂಧೆ ನಡೀತಾ ಇದೆ ಮತ್ತೆ ಯಾರ್ಯಾರು ಇದನ್ನ ನಡೆಸ್ತಾರೆ ಅಂತವ್ರ ಮೇಲೆ ಈಗ ನಿಗಾ ವಹಿಸುವಂತ ಕೆಲಸವನ್ನ ಈಗ ವಿಶೇಷ ತಂಡಗಳು ಕೂಡ ಇಟ್ಟಿರುವಂತದ್ದು. ನಾಳೆಯಿಂದ ಈ ಒಂದು ಐಪಿಎಲ್ ಮ್ಯಾಚ್ಗಳು ಶುರುವಾದ ಬಳಿಕ ಯಾರ್ಯಾರು ಆಕ್ಟಿವ್ ಆಗಿರ್ತಾರೆ ಮತ್ತೆ ಯಾವ್ಯಾವ ಆಪ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ ಅಂತವ್ರ ಮೇಲೆ ನಿಗಾ ವಹಿಸಿ ಅವರನ್ನ ಪತ್ತೆ ಮಾಡುವಂತ ಕೆಲಸಕ್ಕೂ ಕೂಡ ಈಗ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಯಾಕಂದ್ರೆ ಕಳೆದ 3-4 ವರ್ಷಗಳಲ್ಲಿ ಇದೇ ರೀತಿಯಾಗಿ ಬೆಟ್ಟಿಂಗ್ ಆಪ್ಸ್ಗೆ ಸಂಬಂಧಪಟ್ಟಂತೆ ಸುಮಾರು 1198 ಕೇಸುಗಳನ್ನು ಕೂಡ ಪೊಲೀಸರು ದಾಖಲು ಮಾಡಿದ್ರು. ಅದರಲ್ಲಿ ಸಾಕಷ್ಟು ಮಂದಿಯನ್ನು ಕೂಡ ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಈ ರೀತಿ ಏನು ಬೆಟ್ಟಿಂಗ್ ಆಪ್ಸ್ ಮುಖಾಂತರವಾಗಿ ಅಮಾಯಕ ಜನರನ್ನ ಸುಲಿಗೆ ಮಾಡುವಂತದ್ದು, ಅವರನ್ನ ಬೆಟ್ಟಿಂಗ್ಗೆ ಪ್ರಚೋದನೆ ಮಾಡಿ ಅವರಿಂದ ಒಂದು ಹಣವನ್ನ ಗಳಿಸುವಂತದ್ದು ಮತ್ತೆ ಇದರಿಂದ ಸಾರ್ವಜನಿಕರು ಸಾಲದ ಸುಳಿಗೆ ಸಿಲುಕ್ತಾರೆ ಮತ್ತೆ ಕೆಲವರು ಕೌಟುಂಬಿಕ ಕಲಹಗಳಿಗೂ ಕೂಡ ಕಾರಣ ಆಗುತ್ತೆ ಮತ್ತೆ ತೊಂದರೆಗಳು ಕೂಡ ಅನುಭವಿಸಿ ಕೆಲವೊಬ್ರು ಆತ್ಮಹತ್ಯೆ ಮತ್ತೆ ಪ್ರಾಣಕ್ಕೆ ಕುತ್ತು ತರುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರಿಂದ ಇಂಥ ಒಂದು ಘಟನೆಗಳಿಗೆ ಒಂದು ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಪೊಲೀಸ್ ಇಲಾಖೆ ಈ ಒಂದು ಕ್ರಮಕ್ಕೆ ಕೂಡ ಮುಂದಾಗಿದ್ದು ಪ್ರತಿ ಜಿಲ್ಲಾ ಕೇಂದ್ರಗಳು ಅಂದ್ರೆ ಪ್ರಮುಖವಾಗಿ ಬೆಂಗಳೂರು ನಗರ ಇರಬಹುದು, ಹುಬ್ಬಳ್ಳಿ ಧಾರವಾಡ ಇರಬಹುದು ಮತ್ತೆ ಏನು ದೊಡ್ಡ ದೊಡ್ಡ ಒಂದು ಜಿಲ್ಲಾ ಕೇಂದ್ರಗಳಿರಬಹುದು ಮತ್ತೆ ಅದೇ ರೀತಿಯಾಗಿ ಟೌನ್ ಮತ್ತೆ ಪಟ್ಟಣಗಳೇನಿದೆ ಅಂತ ಕಡೆಗಳಲ್ಲಿ ಕೂಡ ಒಂದು ಹೆಚ್ಚಿನ ನಿಗಾವನ್ನು ವಹಿಸೋದಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದ್ದಾರೆ. ಏನು ಸಂಜೆ ಸಮಯದಲ್ಲಿ ಅಂದ್ರೆ ಮ್ಯಾಚ್ ಶುರುವಾಗೋದಕ್ಕೂ ಮುನ್ನ ಕೆಲವು ಏನು ಕಾರ್ಮಿಕರು ಬೇರೆ ಬೇರೆ ಒಂದು ವರ್ಗದ ಜನ ಏನಿದ್ರೆ ಅವರೆಲ್ಲ ಒಂದು ಕೂಡ ಗ್ಯಾದರ್ ಆಗುವಂತದ್ದು ಮತ್ತೆ ಎಲ್ಲೋ ಒಂದ್ ಕಡೆ ಸೇರಿ ಒಂದು ಬೆಟ್ಟಿಂಗ್ಸ್ ಅನ್ನ ನಡೆಸುವಂತದ್ದು ಮತ್ತೆ ಆಪ್ಗಳಲ್ಲಿ ಹೂಡಿಕೆ ಮಾಡುವಂತದ್ದು ಕೂಡ ಮಾಡ್ತಾ ಇರ್ತಾರೆ. ಆದ್ರಿಂದ ಅಂತವರನ್ನ ನಿಗಾ ವಹಿಸಿ ಅವ್ರ ಮೇಲೆ ನಿಗಾ ವಹಿಸುವಂತದ್ದು ಮತ್ತೆ ಈ ಒಂದು ಆಪ್ಸ್ಗಳ ಮೇಲೆ ನಿಗಾ ವಹಿಸುವಂತ ಕೆಲಸವನ್ನ ಈಗ ಪೊಲೀಸ್ ಇಲಾಖೆ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಕಳೆದ 2025 ಕೂಡ ಈ ರೀತಿ ಸಾಕಷ್ಟು
ಏನು ಬೆಟ್ಟಿಂಗ್ ಆಪ್ಸ್ ಮೇಲೆ ನಿಗಾವನ್ನು ವಹಿಸಿ ಸಾಕಷ್ಟು ಮಂದಿಯನ್ನು ಕೂಡ ಅರೆಸ್ಟ್ ಮಾಡಿದ್ರು. ಈ ವೇಳೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಏನು ಬೆಳಕಿಗೆ ಬಂದಿರುವಂತದ್ದು ಕೂಡ ಗೊತ್ತಾಗಿತ್ತು. ಕೆಲವರು ಸಾಲವನ್ನ ಮಾಡಿಕೊಂಡಿದ್ರು ಮತ್ತು ಕೆಲವರು ಆಸ್ತಿಯನ್ನ ಮಾರಿದಂತ ಪ್ರಕರಣಗಳು ಕೂಡ ವರದಿಯಾಗಿತ್ತು. ಆದ್ದರಿಂದ ಈ ಬಾರಿ ಈ ರೀತಿಯ ಒಂದು ಸಾರ್ವಜನಿಕರಿಗೆ ತೊಂದರೆ ಮತ್ತೆ ಕಿರುಕುಳ ಆಗುವಂತಹ ಈ ಒಂದು ಆಪ್ಸ್ ಮೇಲೆ ನಿಗಾವನ್ನು ವಹಿಸಿ ಅವರಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಈಗ ಪೊಲೀಸ್ ಇಲಾಖೆ ಕೂಡ ಮುಂದಾಗ್ತಾ ಇದೆ. ಆದ್ರಿಂದ ಈಗಾಗಲೇ ಏನು ಬೆಂಗಳೂರು ನಗರದಲ್ಲಿ ಸಿಸಿಬಿ ಪೊಲೀಸರು ಮತ್ತೆ ಸ್ಥಳೀಯ ಪೊಲೀಸರು ಕೂಡ ಇದ್ರ ಬಗ್ಗೆ ನಿಗಾವನ್ನು ವಹಿಸಿಕೊಂಡಿದ್ದಾರೆ. ಮತ್ತೆ ಬೇರೆ ಬೇರೆ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ವಿಶೇಷ ತಂಡಗಳನ್ನ ರಚನೆ ಮಾಡಿ ಈ ಒಂದು ಆಪ್ಸ್ ಮೇಲೆ ನಿಗಾ ಇಡುವಂತ ಕೆಲಸವನ್ನ ಈಗ ರಾಜ್ಯ ಪೊಲೀಸ್ ಇಲಾಖೆಯವರು ಮಾಡ್ತಾ ಇರೋದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.